ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು 6ನೇ ತರಗತಿಯ ಚಲನೆ ಮತ್ತು ದೂರಗಳ ಅಳತೆ ಎನ್ನುವ ಘಟಕದಲ್ಲಿ ಬರುವಂತಹ ಉಪಘಟಕವಾದ ವಕ್ರರೇಖೀಯ ಅಳತೆ ಇದರ ಕುರಿತಾಗಿ ನಾವು ಇವತ್ತು ಚರ್ಚೆ ಮಾಡೋಣ. ಇದರ ಮೇಲೆ ಒಂದು ಸಣ್ಣದಾದಂತಹ ಒಂದು ಚಟುವಟಿಕೆಯನ್ನು ನಡೆಸಿಕೊಡ್ತೀನಿ ನಾನು ಇವತ್ತು. ಸೊ ಇಲ್ಲಿ ನೀವು ಮುಖ್ಯವಾಗಿ ಈ ಚಿತ್ರದಲ್ಲಿ ನೋಡ್ಬೋದು. ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಒಂದು ದಾರವನ್ನು ಬಳಕೆ ಮಾಡ್ತಾ ಇದ್ದಾನೆ ಹಾಗೂ ಒಂದು ತಂತಿಯನ್ನು ಬಳಕೆ ಮಾಡ್ತಾ ಇದ್ದಾನೆ. ಈ ತಂತಿ ವಕ್ರವಾಗಿ ಇರೋದ್ರಿಂದ ಇದರ ಅಳತೆಯನ್ನು ಕಂಡುಹಿಡಿಯೋದು ತುಂಬ ಕಷ್ಟ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಾದರೆ ಈ ಒಂದು ಚಟುವಟಿಕೆಯನ್ನು ಮಾಡೋದರ ಮೂಲಕ, ಇದನ್ನು ಪ್ರಾಯೋಗಿಕವಾಗಿ ಮಾಡೋದ್ರ ಮೂಲಕ ಇದರ ಒಂದು ನಿಖರವಾದ ಉದ್ದವನ್ನು ಅಥವಾ ಅದರ ಅಳತೆಯನ್ನು ಕಂಡುಕೊಳ್ಳೋಣ. ಹಾಗಾದರೆ ನಮಗೆಲ್ಲ ಗೊತ್ತು, ಸರಳ ರೇಖೀಯ ಅಥವಾ ನೇರವಾಗಿರುವಂತಹ ವಸ್ತುಗಳ ಉದ್ದವನ್ನು ನಾವು ಇಂಚುಪಟ್ಟಿಯ ಸಹಾಯದಿಂದ ಅದರ ಒಂದು ಉದ್ದವನ್ನು ನಾವು ಕಂಡುಕೊಳ್ಬೋದು. ಅದು ತುಂಬ ಸುಲಭ. ಹಾಗಾದರೆ ಈ ವಕ್ರವಾಗಿರುವಂತಹ ಯಾವುದೇ ಒಂದು ವಸ್ತು, ಉದಾಹರಣೆಗೆ ತಂತಿಯನ್ನು ತೆಗೆದುಕೊಳ್ಳೋಣ. ಈ ತಂತಿ ವಕ್ರವಾಗಿರೋದ್ರಿಂದ ಇದರ ಉದ್ದವನ್ನು ನಾವು ಕಂಡುಕೋಬೇಕಾದ್ರೆ ನಾವೇನು ಮಾಡಬೇಕು? ನಿಮ್ಮ ಕಣ್ಣೆದುರಿಗೆ ಇರುವಂತೆ, ಈ ಚಿತ್ರದಲ್ಲಿ ಇರುವಂತೆ ಒಂದು ದಾರವನ್ನು ತೆಗೆದುಕೊಂಡು ಆ ತಂತಿಯ ಉದ್ದಕ್ಕೂ ನಾವು ಆ ದಾರವನ್ನು ಇಡ್ತಾ ಹೋದಾಗ ಕೊನೆಗೆ ಆ ತಂತಿಯ ಉದ್ದದಷ್ಟು ದಾರವನ್ನು ಇಟ್ಟು ಅದನ್ನು ತೆಗೆದು ಇಂಚುಪಟ್ಟಿಯ ಮೇಲೆ ಇಟ್ಟಾಗ ನಮಗೆ ಆ ಒಂದು ತಂತಿಯ ನಿಖರವಾದ ಉದ್ದ ಅಥವಾ ಅದರ ಅಳತೆಯನ್ನು ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಒಂದು ಚಟುವಟಿಕೆಯನ್ನು ನಾವು ಮಾಡಿ ತಿಳಿಯೋಣ. ಆತ್ಮೀಯ ವೀಕ್ಷಕರೇ, ನಾನು ಈಗ ತಾನೇ ಹೇಳ್ದಂಗೆ ಈ ಒಂದು ವಕ್ರರೇಖೆಯ ಅಳತೆ, ಈ ಒಂದು ತಂತಿಯ ಉದ್ದವನ್ನು ನಾವು ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡೋಣ. ಪ್ರಾಯೋಗಿಕವಾಗಿ ಏನು ಮಾಡಬೇಕು? ನಾವು ಈ ತಂತಿಯನ್ನು ನಾವು ಈ ರೀತಿ ಇಟ್ಕೊಂಡು ಯಾವುದಾದ್ರೂ ಒಂದು ದಾರವನ್ನು ತಗೋಬೇಕು. ಈ ದಾರವನ್ನು ಈ ತಂತಿಯ ನೇರವಾಗಿ ಅಥವಾ ತಂತಿಯ ಗುಂಟ ನಾವು ಏನು ಮಾಡಬೇಕ್ರಿ? ಈ ರೀತಿ ದಾರವನ್ನು ಇಡ್ತಾ ಹೋಗಬೇಕು. ನಂತರ ತಂತಿಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಇರುವಂತಹ ದಾರದ ಉದ್ದವನ್ನು ನಾವು ಕೊನೆಯ ದಾರದ ತುದಿಯನ್ನು ಹಿಡಿದು ಅಳತೆ ಪಟ್ಟಿಯ ಮೇಲೆ ನಾವು ಇಟ್ಟು ಅಳತೆಯನ್ನು ಮಾಡಿದಾಗ ಈ ದಾರದ ಉದ್ದವೇ ಆ ತಂತಿಯ ಉದ್ದ ಆಗಿರ್ತದೆ. ಹಾಗಾದರೆ ಈ ತಂತಿಯ ಉದ್ದ ಎಷ್ಟು ಅಂತ ಹೇಳ್ಬೋದು ಅಂದರೆ 24 ಸೆಂಟಿಮೀಟರ್ ಅಲ್ಲ, ಇದರ ಉದ್ದ 14 ಸೆಂಟಿಮೀಟರ್ ಆಗಿದೆ. ಇದರ ಉದ್ದ 14 ಸೆಂಟಿಮೀಟರ್ ಇರೋದನ್ನು ನಾವು ಇಲ್ಲಿ ಕಂಡುಕೊಂಡ್ವಿ. ಧನ್ಯವಾದಗಳು. ಬಂದ್ ಮಾಡಿ.